ಅಥವಾ ಯಾವುದೇ ಪ್ರಾಣಿ ಬಲಿ ಶಿರಸಿ ಮಾರಿಕಾಂಬಾ ಜಾತ್ರೆಯಲ್ಲಿ ಇರೋದಿಲ್ಲ. ನಾವು ಶಿರಸಿ ಮಾರಿಕಾಂಬಾ ಜಾತ್ರಾ ಗದ್ದುಗೆಯಲ್ಲಿ ಇವತ್ತು ಇದ್ದೇವೆ. ಇಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂತಹ ಆಕರ್ಷಣೆ ಅಂತಂದರೆ ಶಿರಸಿ ಮಾರಿಕಾಂಬಾ ದೇವಸ್ಥಾನದಲ್ಲಿ ಇರುವಂತಹ ಕೋಣ ಏನಿದೆ ಅದನ್ನು ಪಟ್ಟದ ಕೋಣ ಅಂತೇಳಿ ಕರೀತಾರೆ. ಜಾತ್ರೆಯಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸುವಂಥದ್ದು ಕೋಣ. ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ದೊಡ್ಡ ಆನೆಯ ಗಾತ್ರದಲ್ಲಿರ್ತಕ್ಕಂತಹ ಪಟ್ಟದ ಕೋಣ ಇದು. ತುಂಬ ಜನಗಳಲ್ಲಿ ನಾವು ಮೊದಲಿಂದ ಕೂಡ ಹೇಳ್ತಾ ಬಂದಿದ್ದೇವೆ, ಕ್ಲಾರಿಟಿಯನ್ನು ಕೊಡ್ತಾ ಬಂದಿದ್ದೇವೆ. ತುಂಬ ಜನರಲ್ಲಿ ಇವತ್ತಿಗೂ ಕೂಡ ನಮಗೊಂದು ಪ್ರಶ್ನೆಯನ್ನು ಕೇಳ್ತಾರೆ, ಜಾತ್ರೆ ಸಂದರ್ಭದಲ್ಲಿ ಕೋಣವನ್ನು ಬಲಿ ಕೊಡ್ತಾರೆ, ಕೋಣವನ್ನು ಕಡಿತಾರೆ ಅನ್ನುವಂತಹ ಪ್ರಶ್ನೆಗಳನ್ನು ಅನೇಕ ಜನ ಕೇಳ್ತಾರೆ. ಖಂಡಿತವಾಗಿಯೂ ಇದು ತಪ್ಪು ಕಲ್ಪನೆ ಮತ್ತು ಸುಳ್ಳು ವಿಚಾರ. ಶಿರಸಿ ಮಾರಿಕಾಂಬಾ ದೇವಸ್ಥಾನದಲ್ಲಿ ಆ ಪಟ್ಟದ ಕೋಣ ಏನಿದೆ ಅದಕ್ಕೆ ಬಹಳ ರಾಜ ಮರ್ಯಾದೆಯನ್ನು ಕೊಡುವಂಥದ್ದು. ಪ್ರತಿ ಜಾತ್ರೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುವಂತಹ ಕೋಣ ಏನಿದೆ ಅದಕ್ಕೆ ಒಂದು ರಾಜ ಮರ್ಯಾದೆಯನ್ನು ಕೊಟ್ಟು ಅದಕ್ಕೆ ಸೇವೆಯನ್ನು ಸಲ್ಲಿಸ್ತಾರೆ. ಅದು ಯಾವುದೇ ಕಾರಣಕ್ಕೂ ಕೋಣವನ್ನಾಗಲಿ ಅಥವಾ ಯಾವುದೇ ಪ್ರಾಣಿ ಬಲಿ ಶಿರಸಿ ಮಾರಿಕಾಂಬಾ ಜಾತ್ರೆಯಲ್ಲಿ ಇರೋದಿಲ್ಲ. 1938ರಲ್ಲಿ ಮಹಾತ್ಮ ಗಾಂಧೀಜಿಯವರು ಕರೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿಂದ ಇಲ್ಲಿ ತನಕ ಕೂಡ ಯಾವುದೇ ಪ್ರಾಣಿ ಬಲಿ ಶಿರಸಿ ಮಾರಿಕಾಂಬಾ ಜಾತ್ರೆಯಲ್ಲಿ ನಡೆಯೋದಿಲ್ಲ. ಜೊತೆಗೆ ಕೋಣದ ರಕ್ತವನ್ನು ಸಿರಿಂಜಿಂದ ತೆಗಿತಾರೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾರೆ. ಅದೆಲ್ಲವೂ ಕೂಡ ಸುಳ್ಳು ವಿಚಾರ. ಇಲ್ಲಿ ಬಲಿ ನಡೆಯುವಂಥದ್ದು ಕೂಷ್ಮಾಂಡ ಬಲಿಯನ್ನು ಕೊಡ್ತಾರೆ. ಬಿಟ್ಟರೆ ಯಾವುದೇ ರೀತಿಯ ಕೋಣ, ಕುರಿ, ಕೋಳಿ ಯಾವ ಬಲಿಗಳು ಕೂಡ ಅಮ್ಮನವರ ಸನ್ನಿಧಿಯಲ್ಲಿ ಇರೋದಿಲ್ಲ. ಅದನ್ನು ಎಲ್ಲರೂ ಕೂಡ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ನಾವು ದೃಶ್ಯಗಳು ನೋಡ್ತಾ ಇದ್ದೇವೆ. ಪಟ್ಟದ ಕೋಣಕ್ಕೆ ಪ್ರತಿ ದಿವಸ ಕೂಡ ನಿರಂತರವಾಗಿ ಅದನ್ನು ನೋಡ್ಕೊಳ್ಳೋದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂತಹ ಟೀಮ್ ಇದೆ ದೇವಸ್ಥಾನದ ವತಿಯಿಂದ. ಅವರು ಇದನ್ನು ನೋಡ್ಕೊಳ್ಳುವಂಥದ್ದು. ಜಾತ್ರಾ ಸಂದರ್ಭದಲ್ಲಿ ಮಾತ್ರ ಮೇತ್ರಿ ಕುಟುಂಬದವರಿಗೆ ಇದನ್ನು ವಹಿಸ್ತಾರೆ. ಅವರು ಕೋಣವನ್ನು ಜಾತ್ರೆ ನಡೆಯುವಂತಹ ಸುಮಾರು 9 ದಿನಗಳ ಪರ್ಯಂತ, ಅದಕ್ಕಿಂತ ಮೊದಲು ಇವತ್ತೇನು ಅಂಕೆಯ ಹೊರಬೀಡು ನಡೀತಾ ಇದೆ, ಇವತ್ತಿನಿಂದ ಕೋಣವನ್ನು ಮೇತ್ರಿ ಕುಟುಂಬದವರ ಸುಪರ್ದಿಗೆ ಕೊಡ್ತಾರೆ. ಹೌದಲ್ವಾ? ಮೇತ್ರಿ ಕುಟುಂಬದವರ ಸುಪರ್ದಿಗೆ ಈ ಕೋಣವನ್ನು ವಹಿಸ್ತಾರೆ. ಅವರು ಈ ಕೋಣವನ್ನು ಅತ್ಯಂತ ಜತನದಿಂದ ನೋಡ್ಕೊಳ್ತಾರೆ ಮತ್ತು ಕೋಣಕ್ಕೆ ಜಾತ್ರೆಯ ಸಂದರ್ಭದಲ್ಲಿ ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಕೂಡ ಸಲ್ಲಿಸುವಂಥದ್ದು. ಮೇತ್ರಿ ಕುಟುಂಬದ ಎಲ್ಲ ಪ್ರಮುಖರೆಲ್ಲರೂ ಕೂಡ ಇಲ್ಲಿದ್ದಾರೆ. ಅವರೆಲ್ಲರೂ ಕೂಡ ದೇವಿಯ ವಿಶೇಷವಾಗಿರ್ತಕ್ಕಂತಹ ಸೇವೆಗೆ, ಶಿರಸಿ ಮಾರಿಕಾಂಬಾ ಜಾತ್ರೆಯ ವಿಶೇಷತೆ ಅಂತಂದರೆ ಇಲ್ಲಿ ಎಲ್ಲ ವರ್ಗದವರು ಸೇರಿಕೊಂಡು, ವಿವಿಧ ವರ್ಗದವರು ಸೇರಿಕೊಂಡು ದೇವಿಯ ಜಾತ್ರೆಯನ್ನು ನಡೆಸುವಂಥದ್ದು. ಬಾಬುದಾರರು ಅಂತೇಳಿ ಕರೀತಾರೆ. ಎಲ್ಲ ಬಾಬುದಾರರನ್ನ ನಾವಿಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಭಾಳ ವಿಶೇಷವಾಗಿರ್ತಕ್ಕಂತಹ ಸೇವೆಗೋಸ್ಕರವಾಗಿ ಅವರೆಲ್ಲರೂ ಕಂಕಣ ಬದ್ಧರಾಗಿ ಇಲ್ಲಿ ಆ ಮಾರಿಕಾಂಬೆಯ ಗದ್ದುಗೆಯ ಈ ಬಿಡಿಕೆಬೇಲಿನ ಜಾತ್ರಾ ಮಂಟಪದಲ್ಲಿ ಇವತ್ತು ಸೇರಿದ್ದಾರೆ. ಕೊನೆಯ ಹೊರಬೀಡು. ಈ ಹೊರಬೀಡಿನ ಸಂದರ್ಭದಲ್ಲಿ ನೋಡಿ, ನಾವು ಕೋಣವನ್ನು
ಇನ್ನೊಮ್ಮೆ ಭಾಳ ಹತ್ತಿರದಿಂದ ನೋಡ್ಬೋದು ಯಾವ ರೀತಿ ಅದಕ್ಕೆ ಎಲ್ಲ ವಿಧವಾಗಿರ್ತಕ್ಕಂತಹ ಅದಕ್ಕೆ ದಷ್ಟಪುಷ್ಟವಾಗಿ ಕೋಣ ಯಾವ ರೀತಿಯಲ್ಲಿ ಇರ್ತದೆ ಅಂತಂದರೆ ಕೋಣವನ್ನು ನೋಡಿದಂಥ ಅನೇಕ ಜನ ಹೇಳ್ತಾರೆ